ಈ ರೂಫ್ ಟಾಪ್ನ ಉದ್ಘಾಟನೆ ಮಾಡಲು ನಾನು ಬಂದಿದ್ದೇನೆ. ಇಡೀ ರಾಜ್ಯದಲ್ಲಿ ಏನು 200 ಮೆಗಾವ್ಯಾಟ್ ಕೊಟ್ಟಿದ್ದೀವಿ. ಎಲ್ಲ ವಿದ್ಯಾಸಂಸ್ಥೆಗಳು ಇದನ್ನು ಉಪಯೋಗಿಸ್ಕೊಳ್ಬೇಕು. ಇದು ಹೋಮ್ ಲೋನ್ ಕೂಡ ರೇಟ್ನಲ್ಲಿ ಕೂಡ ಬ್ಯಾಂಕಲ್ಲಿ ಕೊಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಒತ್ತಡ ಮಾಡಿ ಅವಕಾಶವನ್ನು ಮಾಡಿಕೊಡ್ತೆ. ಸುಮಾರು 12% ಇಂದ ಹಿಡಿದು 9% ಕೂಡ ನಿಮಗೆ ಲೋನು ಸಿಗ್ತದೆ. ಇದನ್ನು ಉಪಯೋಗಿಸಿದ್ರೆ ನಿಮ್ಗೆ 6 ವರ್ಷದಲ್ಲಿ ನಿಮಗೆ ಇದು ಫ್ರೀ ಸಿಗ್ತದೆ. ಇವತ್ತೇನು ₹9.56 ಇದೆ, ಇದು ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಈ ರೇಟನ್ನು ನಾವು ಕೊಟ್ಟಿಲ್ಲ. ಕೂಡಲೇ ಇವತ್ತು ದೀಪಾ ಸೋಲಾರ್ ಅವರು ಒಂದು ಪಾರ್ಟ್ನರ್ ಆಗಿ ಅವರು ಕೂಡ ಇಲ್ಲಿ ಬಂದು ಇದನ್ನು ಮಾಡಿದ್ದಾರೆ. 1 ಕಿಲೋವ್ಯಾಟ್ಗೆ 70,000 ರಿಂದ 80,000 ರೂಪಾಯಿವರೆಗೂ ಕೂಡ ಆಗ್ತದೆ. ಮೊದಲು 1 ಲಕ್ಷ ಖರ್ಚಾಗ್ತಿತ್ತು, ಈಗ 75,000 ರೂಪಾಯಿವರೆಗೂ ಕಡಿಮೆ ಆಗ್ತಾ ಇದೆ. ಈ ಆಪರ್ಚುನಿಟಿನ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಎಲ್ಲ ವಿದ್ಯಾಸಂಸ್ಥೆಗಳು ಇದನ್ನು ಉಪಯೋಗಿಸ್ಕೊಳ್ಬೇಕು. ನಿಮಗೆ ಹಣ ಜೊತೆಗೆ ವಾಪಸ್ ಬರ್ತದೆ, ನಿಮಗೆ ಉಚಿತವಾಗಿ ಕರೆಂಟ್ ಸಿಗ್ತದೆ. ಆಮೇಲೆ ನೀವು ಸರ್ಕಾರಕ್ಕೆ ಕೂಡ 25 ವರ್ಷಗಳ ಕಾಲ ವಿದ್ಯುತ್ ಶಕ್ತಿಯನ್ನು ತಾವು PPA ಮಾಡಿಕೊಂಡು ತಾವು ಇದರಿಂದ ಹಣ ಕೂಡ ಸಂಪಾದನೆ ಮಾಡ್ಬೋದು. ಇಂಥ ಒಂದು ದೊಡ್ಡ ಅವಕಾಶ, ವಿಶೇಷವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಈ ಒಂದು ಎಲೆಕ್ಟ್ರಿಸಿಟಿ ಕಡಿಮೆ ಉಪಯೋಗಿಸೋದ್ರಿಂದ ನೀವು ಎಕ್ಸ್ಟ್ರಾ ಎಕ್ಸ್ಪೋರ್ಟನ್ನು ನೀವು ಮಾಡ್ಬೋದು. ಇದನ್ನ ಅವಕಾಶನ ಯಾರು ಕೂಡ ಬಿಡಕ್ಕೆ ಹೋಗಬೇಡಿ. ನಾನು ನಮ್ಮ ಸೈಂಟ್ ಫಿಲಾಮಿನಾ ಸಂಸ್ಥೆಯ ವಿದ್ಯಾಸಂಸ್ಥೆಯವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ದೀಪಾ ಸೋಲಾರ್ ಅವರು ಮತ್ತು ನಮ್ಮ ಬ್ಯಾಂಕ್ ಅವರು ಕೂಡ ಇದಕ್ಕೆ ಮುಂದಕ್ಕೆ ಬಂದು ಅವರು ಕೂಡ ಹೆಚ್ಚು ಕಮ್ಮಿ 75 ಯುನೈಟೆಡ್ ಬ್ಯಾಂಕ್ ಅವರು 75-80% ಅಷ್ಟು ಸಾಲ ಕೂಡ ಕೊಟ್ಟಿದ್ದಾರೆ. ಸೊ ಇದು ಈ ಯೋಜನೆನ ಇಡೀ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯ ಸೋಲಾರ್ನಲ್ಲಿ ನಾವೊಂದು ಕ್ರಾಂತಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ದಿ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಇನ್ ದಿ ವರ್ಲ್ಡ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಸೊ ಯಾಕೆಂದರೆ ಸೂರ್ಯನ ಬೆಳಕು ನಿಮ್ಮ ವಿದ್ಯುತ್ ನಿಮ್ಮ ಬೆಳಕಾಗಬೇಕು, ರಾಜ್ಯದ ಬೆಳಕಾಗಬೇಕು. ಈ ಹಿನ್ನೆಲೆಯಲ್ಲಿ ನಾವು ರೈತರಿಂದ ಹಿಡಿದು ವಿದ್ಯಾಸಂಸ್ಥೆಗಳಿಗೆ ಹಿಡಿದು ಎಲ್ಲರೂ ಕೂಡ ನಾವು ಈ ಸೋಲಾರನ್ನು, ಈ ಗ್ರೀನ್ ಎನರ್ಜಿನ ಬಳಸಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಪಾಲಿಸಿನ ಇಡೀ ರಾಷ್ಟ್ರ ಇವತ್ತು ಒಪ್ತಾ ಇದೆ. ರಾಷ್ಟ್ರದ ಎಲ್ಲ ರಾಜ್ಯಗಳು ಕೂಡ ನಮ್ಮ ಕರ್ನಾಟಕ ಸೋಲಾರ್ ಪಾಲಿಸಿ ಒಂದು ಅತಿ ಉತ್ತಮವಾದಂಥ ಪಾಲಿಸಿ ಅಂತೇಳಿ ಗಮನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಕೂಡ ನೀವು ಎಲ್ಲ ವಿದ್ಯಾಸಂಸ್ಥೆಯವರಾಗಲಿ, ಯಾವುದೇ ಸಂಸ್ಥೆಯವರಾಗಲಿ, ರೂಫ್ ಟಾಪ್ ಯಾರಿಗಿದೆ ಅವಕಾಶ ಇದೆ, ಎಷ್ಟೆಷ್ಟಿದೆ ಇದನ್ನು ಉಪಯೋಗಿಸಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡ್ತೇನೆ.